ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ಹೊರಗಳ ಪ್ರಭುವೇ ನಿಜವಾಗಿ ಕರುಣಿಸು ಹೊರಗಳ ಪ್ರಭುವೇ ಗಣಪತಿಯನ್ನ ಸ್ಮರಿಸಿಕೊಳ್ತಾ ಅವರ ಎಲ್ಲ ಆರಾಧ್ಯ ದೇವರನ್ನು ಸ್ಮರಿಸಿಕೊಳ್ತಾ ಯಕ್ಷಗಾನ ಕಲಾರಂಗದ 75ನೇ ಮನೆ ಅದು ಯೋಗಾಯೋಗ ಕೂಡಿ ಬಂತು. ಅದರ ಪ್ರಾಯೋಜಕರು ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಆಗಿ ಒದಗಿ ಬಂದದ್ದು ಬಹುಶಃ ಅದು ದೈವಚಿತ್ತ ಇರಬೇಕು. ಅವರ ತಂದೆಯ ಹೆಸರಲ್ಲಿ ಈ ಮನೆ ರೂಪುಗೊಂಡಿದೆ. ಪಟ್ಟಿ ಮುರಳೀಧರ ಅವರ ಹೆಸರ ಪ್ರಶಸ್ತಿಯನ್ನು ನಾವು ಕಳೆದ 1-2 ದಶಕದಿಂದ ನೀಡ್ತಾ ಇದ್ದೇವೆ. ತುಂಬ ಬಡತನದಲ್ಲಿ ನಾವು ಮೇಲೆ ಬಂದದ್ದು. ಅದು ಎಣಿಸುವಾಗ ಈಗ ಖುಷಿಯಿಂದ ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡ್ಬೋದು. ನಾನು ಚಪ್ಪಲಿ ಇಲ್ಲದ ಕಾಲ, ಸಿಂಗಲ್ ಯೂನಿಫಾರ್ಮ್ ಇದ್ದ ಕಾಲ, ಫೀಸ್ ಕಟ್ಟಲಿಕ್ಕೆ ಒದ್ದಾಡುತ್ತಿದ್ದ ಕಾಲ, SLC ಆದ ನಂತರ ಮುಂದೇನು ಎಂದು ತಿಳಿಯದ ಕಾಲ, ಏನು ಗೊತ್ತಿಲ್ಲ. ಆಗ ಅಣ್ಣಂದ್ರೆಲ್ಲ ಡಿಗ್ರಿ ಮಾಡ್ಲಿಕ್ಕೆ ಹೊರಟಿದ್ರು. ಮನೆಯ ಬಡತನಕ್ಕೆ ಏನಾದರೂ ಸ್ಪಂದಿಸಬೇಕು, ಬೇಗ ಸಂಪಾದನೆ ಆಗಬೇಕಂತೇಳಿ ಹೊರಟವ ನಾನು. ತಂದೆ ತುಂಬ ಕಷ್ಟಪಟ್ಟಿದ್ದಾರೆ, ತಂದೆ ಸಮಾಜದಿಂದ ತುಂಬ ಉಪಕೃತರಾಗಿದ್ದಾರೆ. ಹಾಗಾಗಿ ಸಮಾಜದ ಋಣ ನನ್ನ ಮೇಲೆ ಇತ್ತು. ಆದರೆ ಅದಕ್ಕಿಂತ ಮೊದಲು ಮನೆಯ ಪರಿಸ್ಥಿತಿ ಸುಧಾರಿಸಬೇಕಿತ್ತು. ಬೇರೆ ಬೇರೆ ನಮ್ಮನೆಯ ವೇಷ ಹಾಕ್ಲಿಕ್ಕೆ ಟ್ರೈ ಮಾಡಿದೆ, ಆಗ್ಲಿಲ್ಲ ಯಾವುದು. SLC ಆದ ಕೂಡಲೇ ಒಂದು ಅಪ್ರೆಂಟಿಸ್ಶಿಪ್ ಕೋರ್ಸ್ ಇದ್ದು ಒಂದು ಉದಯವಾಣಿಯಲ್ಲಿ ಯಾವಾಗಲೂ ಓದುದು, ಅದರಲ್ಲಿ 100 ರೂಪಾಯಿ ಸಂಬಳ ಅದೆಲ್ಲ ಬರ್ತಿತ್ತಲ್ಲ. ಅದನ್ನು ಓದಿ ಮೈಕೋ ಫ್ಯಾಕ್ಟ್ರಿದ್ದು ಒಂದು ಇದಕ್ಕೆ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಭರ್ತಿಯಾಗಿದೆ ಅಂತ ಹೇಳಿದ್ರು. ದೇವರು ಸಂಕಲ್ಪ ಮಾಡಿದ್ದು MGM ಕಾಲೇಜಿನ ವೊಕೇಶನಲ್ ಕೋರ್ಸ್ನಲ್ಲಿ ಬರ್ದಿದ್ರೆ ಅದನ್ನು ಮತ್ತೆ ಯಾರು ತಪ್ಪಿಸ್ಲಿಕ್ಕೆ ಆಗ್ತದೆ. ಹಾಕಿದ್ದು ಇಲೆಕ್ಟ್ರಿಕಲ್ಗೆ, ಸಿಕ್ಕಿದ್ದು ಬಿಲ್ಡಿಂಗ್ ಆ್ಯಂಡ್ ರೋಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಎಂಬ 1-2 ವರ್ಷದ ಕೋರ್ಸಿಗೆ. ಎಲ್ಲರೂ ಹೇಳಿದ್ರು ಇದೆಲ್ಲ ಎಂತ ಪ್ರಯೋಜನ ಇಲ್ಲ ಮಾರೆ, ಎಂತ ಮಾಡ್ತಿದ್ರಲ್ಲ ಅಂತ ಹೇಳಿ. ಆದರೆ ದೇವರು ಕೈ ಹಿಡಿದ್ರು. ಒಳ್ಳೆ ಒಳ್ಳೆ MITಯಲ್ಲಿ ಕಲಿಸುವ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಲಿಸುವ ಒಳ್ಳೊಳ್ಳೆ ಲೆಕ್ಚರ್ ಸಿಕ್ಕಿದ್ರು ನಮಗೆ. ಸಾಂಸಾರಿಕವಾಗಿ ಕುಟುಂಬದ ಎಲ್ಲ ಕಷ್ಟಗಳನ್ನು ಸ್ಪಂದಿಸಿ ಆಮೇಲೆ ನಾನು ಸಮಾಜಕ್ಕೆ ಬಂದೆ. ಸಮಾಜಕ್ಕೆ ಬರಲಿಕ್ಕೆ ಕಾರಣ ನನಗೆ ಈಗ ಅಣ್ಣ, ತಂದೆಯ ಸ್ಥಾನ ಎಲ್ಲ ಇರುವವರು ಮುರಳಿ ಕಡಗ. ನಾನು ಖುಷಿಯಿಂದ ಹೇಳ್ತೇನೆ, ಯಾಕಂದ್ರೆ ನನಗೆ ಇಲ್ಲಿ ಪೂರ್ತಿ ಆತ್ಮತೃಪ್ತಿ ಸಿಕ್ಕಿದೆ. ಇಲ್ಲಿ ಕೆಲಸ ಮಾಡೋದಂತೆ ಒಂದು ಆತ್ಮತೃಪ್ತಿ ಸಿಕ್ಕಿದೆ. ತೃಪ್ತಿ ಬೇರೆ, ಆತ್ಮತೃಪ್ತಿ ಬೇರೆ. ಕಲಾರಂಗದ ಪರಿಚಯ ಆದದ್ದು ನನಗೆ ಒಂದು 5-6 ವರ್ಷ. ನಾನು ನನ್ನ ಮಿತ್ರ ಸಂಜೀವ್ ಶೆಟ್ಟರು ನಮಗೆ ಕೂಪನ್ ಕೊಡ್ತಿದ್ರು, ಆಟದ್ದು ಫ್ರೀ ಕೂಪನ್. ಅದರ ಮುಖಾಂತರ ಆಟ ಹೋಗ್ತಿದ್ದೆ. ಮುರಳಿ ಸರ್ ಒಂದು ಆಟದ ಮಧ್ಯದಲ್ಲಿ ಒಂದು ಮಾತಾಡ್ತಿದ್ರು. ಆ ಮಾತು ನನಗೆ ಏನೋ ಒಂದು ಆಕರ್ಷಣೆ ಆಯ್ತು. ನಾನು ಯಾಕೆ ಸೇರಬಾರ್ದು ಅಂತೇಳಿ 2000 ಇಸ್ವಿಯಲ್ಲಿ ನಾನು ಕಲಾರಂಗದ ಮೆಂಬರ್ ಆದೆ. ಮೆಂಬರ್ ಆದ ನಂತರ ನಾನೊಂದು 5,000 ರೂಪಾಯಿ ಆಗ ಡೊನೇಷನ್ ಕೊಟ್ಟೆ. ನೋಡಿ, ನಿಮಗೆ ದುಡ್ಡು ಕೊಟ್ಟದ್ದು ಮರಳಿ ಹೇಗೆ ಬರ್ತಂತ ನನ್ನ ಜೀವನದಲ್ಲಿ ಆದ ಒಂದು ಘಟನೆ ಹೇಳ್ತೇನೆ ನಿಮಗೆ. ಅಲ್ಲಿ ತನಕ ನಾನು ಸುಮಾರು ಮನೆ ಮಾಡಿದ್ದೇನೆ. 5,000 ದುಡ್ಡು ಕೊಟ್ಟ ನಂತರ ನಾನು ಒಂದು ನೈಜೀರಿಯಾದ ಒಂದು ಪಾರ್ಟಿಗೆ, ಕನ್ನಡ ಪಾರ್ಟಿಯಲ್ಲಿ JP ಮೆಂಡನ್ ಅಂತೇಳಿ ಅವರಿಗೆ ಮನೆ ಕಟ್ಟಿ ಕೊಟ್ಟಿದ್ದೆ. ಮನೆಗೆ ಅವರು ಆಯ್ತು, ಫೈನಲ್ ಆಯಿತು, ಲೆಕ್ಕಾಚಾರ ಕೊಟ್ಟಿದ್ದೆ. ಡೊನೇಷನ್ ಕೊಡುವ ಮುಂಚಿನ ದಿವಸ ಲೆಕ್ಕ ಕೊಟ್ಟದ್ದು. ಲೆಕ್ಕ ಕೊಟ್ಟ ನಂತರ ಬಂದರು, ಇದು ಮಾಡಿದ್ರು, ಕರೆದ್ರು, ಪೂರ್ತಿ ಸೆಟ್ಲ್ ಮಾಡಿದ್ರು. ಪುನಃ ಒಳಗೆ ಹೋದ್ರು. ಒಳಗೆ ಹೋಗಿ 5,000 ರೂಪಾಯಿ ನೋಡ್ಲಿಲ್ಲ. ನಾನು ಒಂದು ಕವರ್ನಲ್ಲಿ ಹಾಕಿ ಇದು ಇವರಿಗೆ ಎಕ್ಸ್ಟ್ರಾ ಬಕ್ಷಿಸ ಏನಂತೇಳಿ ಹೇಳಿದ್ರು. ಮನೆ ಬಂದು ನೋಡ್ತೇನೆ 5,000 ರೂಪಾಯಿ ಇತ್ತು. ನಾನು ಆಗ ಲೆಕ್ಕ ಆಗಿದೆ, ಇದು ನಾನು ಅಲ್ಲಿ ಒಂದು ಉತ್ತಮ ಉದ್ದೇಶಕ್ಕಾಗಿ ನಾನು ಕೊಟ್ಟ ಸಂಕಲ್ಪದ ದುಡ್ಡು ನನಗೆ ಪುನಃ ಮರಳಿ ಬಂತು. ಇದು ಈಗ ನಂದಲ್ಲ, ಇದನ್ನು ಕೊಟ್ಟೆ. ಇದು ನನಗೆ ಬಂದದ್ದು, ದೇವರು ಕೊಟ್ಟದ್ದು, ಅದನ್ನು ಪುನಃ ಕೊಟ್ಟೆ. ನನಗೆ ನನ್ನದು ತೃಪ್ತಿಯ ಅವರು ಫೀಸನ್ನು ಕೊಟ್ಟಿದ್ದಾರೆ ಅವರು. ಹಾಗಾಗಿ ಇದನ್ನು ಅಲ್ಲಿ ಕೊಟ್ಟೆ. ಸಂಕಲ್ಪ ಮಾಡಿದೆ, ಪ್ರತಿ ವರ್ಷ 1,000 ರೂಪಾಯಿ ಜಾಸ್ತಿ ಕೊಡ್ತೆ ಅಂತೇಳಿ. ಇವತ್ತಿಗೂ ನಾನು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ಮೆಂಬರ್ ಆದೆ. ನನಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟು ಹಲವು ವರ್ಷ ಉಪಾಧ್ಯಕ್ಷನಾಗಿ ದುಡಿದೆ. ಕಲಾರಂಗದೊಟ್ಟಿಗೆ ಸೇವೆ ಮಾಡುವಂಥ ಭಾಗ್ಯ ದೊರೆತದ್ದು ನನ್ನ ಜೀವನದ ದೊಡ್ಡ ಕ್ಷಣ ಅದು. ನಾನು ಮದುವೆ ಆಗುವಾಗ ನನ್ನ ಮಿಸ್ ಹತ್ರ ಹೇಳಿದೆ, ನನಗೆ ಯಕ್ಷಗಾನ ಕಲಾರಂಗದ ಒಂದು ಮದುವೆ ಆಗಿದೆ, ಇದು 2ನೇ ಮದುವೆ ಅಂತೇಳಿ ಹೇಳಿದ್ದೆ ಅವಳ ಹತ್ರ. ಇಲ್ಲಿ ಹೇಗಿತ್ತಂದ್ರೆ ಮನೆ ಒಂದು 4 ಜನ 5 ಜನ ಮಲಗುವಷ್ಟು ಜಾಗ ಅಷ್ಟೇ. ಮತ್ತು ಮಳೆ ಬಂದರೆ ನೀರು ಸೊರೀತಾ ಉಂಟು, ಗೋಡೆ ಎಲ್ಲ ಒಡೆದೋಗಿತ್ತು, ಎಲ್ಲ ಹೋಗಿತ್ತು.
16 ವರ್ಷದಿಂದ ಮನೆ ಕಟ್ಟಬೇಕಂತ ಯೋಚನೆ ಮಾಡ್ತಿದ್ರು. ಮನೆ ಕಟ್ಟಲಿಕ್ಕೆ ಆಗಲಿಲ್ಲ. ಒಂದಲ್ಲ ಒಂದು ತಾಪತ್ರೆ, ಒಂದಲ್ಲ ತೊಂದರೆ. ಅದು ಯಾರ ಕೈಯಿಂದ ಆಗಬೇಕು, ಅವ್ರ ಕೈಯಿಂದ ಆಗಬೇಕಂತ ದೇವರು ಎಣಿಸ್ತಿದ್ರು. ಅದು ಹಾಗಾಗಿ ಆಯ್ತಷ್ಟೇ. ಅದೇ ಒಂದು 4-5 ದಿವಸದಲ್ಲಿ ಮುರಳಿ ಕರ್ಡಿಕರ್ ಸರ್ ಮತ್ತು ಗಂಗಾಧರ್ ಸರ್ ಫೋನ್ ಮಾಡಿದ್ರು. ಎಲ್ಲಿ ನಿಮ್ಮ ಮನೆ, ನಾವು ಇಲ್ಲಿ ಬರ್ತಾಯಿದ್ದೇವೆ, ಬಿದ್ಕಲ್ ಕಟ್ಟಿಯಿಂದ ಬರ್ತಿದ್ದೀವಿ ಅಂತ ಫೋನ್ ಮಾಡಿದ್ರು. ಭಾರಿ ತುಂಬ ಖುಷಿಯಾಯಿತು. ಕೂಡಲೇ ಬಂದು ನೋಡಿದಾಗ ಅವರೆಲ್ಲ ನೋಡಿದ್ರು. ಇಲ್ಲಿ ಪರಿಸ್ಥಿತಿ ನೋಡಿ, ಗೋಡೆ ಎಲ್ಲ ಒಡೆದೋಗಿತ್ತು, ನೀರು ಒಳಗಡೆ ಬೀಳುತ್ತುಂಟು. 7-8 ಜನ ನಾವು ಮನೆಯೊಳಗಿದ್ದೇವೆ. ಅವರಿಗೆ ಆಶ್ಚರ್ಯವಾಯಿತು, ಒಂಥರ ದುಃಖವಾಗಿ, ಇಂಥ ಮನೆಯಲ್ಲಿ ನೀವು ಇರ್ತೀರಲ್ಲ, ಯಾಕೆ ಇಷ್ಟರೊಳಗೆ ನೀವು ಹೇಳಲಿಲ್ಲ, ಯಾಕೆ ಯಾವಾಗಲೂ ನೀವು ಮಾಡಿಕೊಡ್ತಿದ್ದೇವೆ ಅಂತೆಲ್ಲ ತುಂಬ ಆಶ್ವಾಸನೆ ಕೊಟ್ಟರು. ಹಾಗೆ ಅವರಿಗೂ ತುಂಬ ಖುಷಿಯಾಗಿ ನಮ್ಮ ಅಜ್ಜಿ ಮತ್ತು ಮಾಯಿಗೆ 1,000 ಕೊಟ್ಟು ಅವರಿಗೆ ನಮಸ್ಕರಿಸಿ, ನಾನು ಮಾಡಿಕೊಡ್ತೀನಿ, ಈ ನಿಮ್ಮ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಹೋದರು. ಅದೇ ಗಂಗಾಧರ್ ಸರ್ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಮನೆಯವರ ಎಲ್ಲರ ಪರವಾಗಿ ಅವರಿಗೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ವಂದಿಸುತ್ತಾ, ಇನ್ನೂ ಇಂಥ ಕಾರ್ಯ ಸೇವೆ ಮಾಡುವಂಥ ಸೌಭಾಗ್ಯ ಶ್ರೀದೇವರು ಅನುಗ್ರಹಿಸು. ಅವರಿಗೂ ಆರೋಗ್ಯ, ಅವರಿಗೂ ಮಕ್ಕಳಿಗೂ ಹಾಗೂ ಹೆಂಡತಿ ಮಗುವಿಗೂ ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ವಿಷಯ ಹೇಳಿ. 5 ಮನೆಯನ್ನು ಅವರು ಕಟ್ಟಿದ್ರು. 5ನೇ ಮನೆಯವರ ಸ್ವಂತ ಪ್ರಾಯೋಜಕತ್ವದ್ದು. ಒಂದು ಮನೆಯನ್ನು ಈಗ GR ರೇಗಳ ಹೆಸರು ಬಂತು. ತನ್ನ ಗುರುಗಳ ಹೆಸರಿನಲ್ಲಿ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಅದರ ಹೆಸರು ರಘುನಾಥ ಶ್ರೀ ಹೇಳಿ, ಸಂತೆಕಟ್ಟೆಯ ಹುಡುಗಿಗೆ, ತುಂಬಾ ಕಷ್ಟದಲ್ಲಿದ್ದ ಹುಡುಗಿಗೆ ಮನೆಯನ್ನು ಕಟ್ಟಿಸಿಕೊಟ್ಟು GR ರೇಗಳನ್ನೇ ಕರೆಸಿ ಅವರಿಂದಲೇ ಜ್ಯೋತಿ ಬೆಳೆಸಿ ಉದ್ಘಾಟಿಸಿದ್ದಾರೆ. ಇದು ಕೃತಜ್ಞತೆ. ಈ ಗಂಗಾಧರ್ 100 ಬಿಲ್ಡಿಂಗ್ ಗಳನ್ನು ಕಟ್ಟಿದ್ದಾರೆ. ಹಾಗೆ ಗಾಂಧಿ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಅವರು ಭಾಷಣದಲ್ಲಿ ಹೇಳಿದ್ರು, ನನಗೆ ದುಡ್ಡು ಕೊಟ್ಟಿದ್ದಾರೆ, ಆದ್ರೆ ಆ ವ್ಯಕ್ತಿ ಅವರ ಬಗ್ಗೆ ಕೃತಜ್ಞತೆ ಇಟ್ಟುಕೊಂಡು ಅವರು ಕಟ್ಟಿದ್ರಿಂದ ನಾನಿಲ್ಲಿ ಉದ್ಧಾರ ಆಗಿದ್ದೇನೆ ಹೇಳಿ ಅವರ ಹೆಸರಿನಲ್ಲಿ ಮನೆಯನ್ನ ಕಟ್ಟಿಸಿ ಅವರಿಂದ ಜ್ಯೋತಿ ಬೆಳೆಸಿ ಉದ್ಘಾಟಿಸಿದ್ದಾರೆ. ಇದು ಪರಸ್ಪರ ನಾವು ಹೇಗೆ ಧನ್ಯತೆ ಕೃತಜ್ಞತೆ ಇದ್ರೆ ನಾವು ಎತ್ತರಕ್ಕೆ ಹೇಳ್ತೇವೆ ಎಂಬುದಕ್ಕೆ ಉದಾಹರಣೆ. ಆದರೆ ನಿಮ್ಮ ವಿದ್ಯಾಪೋಷಕದ್ದು ಒಂದೇ ಒಂದು ತೃಪ್ತಿ ಅಂತ ಹೇಳಿದರೆ, ನೋಡಿ 6ರಲ್ಲಿ ನೋಡಿ ಕೊಡುವಂಥದ್ದು, ಅಷ್ಟು ಕಷ್ಟಪಟ್ಟು ಕೊಡುವವರು ಭಾರಿ ವಿರಳ, ಅಂದರೆ ಈ ರಾಜ್ಯದಲ್ಲೇ ವಿರಳ. ಅವನ ಮನೆ ಪರಿಸ್ಥಿತಿ, ರಟ್ಟಾಡಿಯವರನ್ನು ಕೊಟ್ಟರು, ಮನೆ ಪರಿಸ್ಥಿತಿ ಹಾಗೆ ಇತ್ತು. ಬಿದಿಗಟ್ಟೆಗಳನ್ನು ಕೊಟ್ಟರು, ಮನೆ ಪರಿಸ್ಥಿತಿ ಹಾಗೆ ಇತ್ತು. ಆರಿಗೆ ಕೊಡುವುದು ಅಲ್ಲ, ಮತ್ತು ಬೋರ್ಡ್ ಹಾಕ್ಲಿಕ್ಕಲ್ಲ, ಅಲ್ಲಲ್ಲ ಬೋರ್ಡ್ ಹಾಕಲಿಕ್ಕೆ ಕೊಡಲಿಕ್ಕೆ ತುಂಬ ಜನ ಇದ್ದಾರೆ. ಬೇಕಾ ನಿಮಗೆ? ಯಾರು ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಸಮಾಜಮುಖಿಯಾಗಿ ನೀವಾಗಿ ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪಿ ಮಾಡುವಂಥದ್ದು ನಾವು ಹುಗಳಿಕೆ ಮಾತಲ್ಲ. ಇದು ಇಂಥದ್ದು ಒಂದು ಸಂಸ್ಥೆ, ಒಂದು ಇಂಥದ್ದು ಇರಬೇಕು, ಪ್ರತಿ ತಾಲೂಕಿಗೆ ಒಂದೊಂದು ಇರಬೇಕು ಅಂತ ಹೇಳ್ತೇನೆ. ಬಹುಮುಖ್ಯವಾಗಿ ಸಮಾಜಮುಖಿ ಸೇವೆಯನ್ನು ಮಾಡ್ತಿರ್ತಂತಹ ಈ ಯಕ್ಷರಂಗ ಸಂಸ್ಥೆಗೆ ಆ ಸಿದ್ಧಿವಿನಾಯಕ ಇನ್ನೂ ಹೆಚ್ಚಿನ ಒಂದು ಇಂಥ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಪ್ರೊಸೆಸಿಂಗ್ ಬಗ್ಗೆ ಹೇಳಿದರು ಸರ್, ಅವರು ಹೇಳಿದರು ಅವರನ್ನು ಸೆಲೆಕ್ಷನ್ ಕ್ರೈಟೀರಿಯಾ ಏನಿದೆ ನಮ್ಮ ಬೆನಿಫಿಷರೀಸ್ ಅಂತ ಮಾಡುವಂಥದ್ದನ್ನು, ಅದು ನೀವು ನೋಡಿ, ಅದು 1 ಸರಿ 2 ಸರಿ 3 ಸರಿ ಸ್ಕ್ರೀನಾಗಿ ರಿಯಲ್ ಬೆನಿಫಿಟ್ ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ಈ ಒಂದು ಸಂಸ್ಥೆ ಇನ್ನೂ ಕೂಡ ಮುಂದೆ ಬೆಳಿಬೇಕು, ಬೆಳೀತದೆ ಅಂತ ಡೆಫಿನೆಟ್ಲಿ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್. ಅಂದರೆ ಬಟ್ ಇನ್ನು ಆ ಪ್ರೋಗ್ರೆಸ್ ನೋಡಿದರೆ, ಈಗ 50 ವರ್ಷ ಪ್ರೋಗ್ರೆಸ್ ನೋಡಿದರೆ ಮತ್ತು ಇನ್ನು 10 ವರ್ಷ ಪ್ರೋಗ್ರೆಸ್ ನೋಡಿ ಅದು ಹೀಗೆ ಮೇಲೆ ಹೋಗ್ತದೆ. ಡೆಫಿನೆಟ್ಲಿ ಇಟ್ ವಿಲ್ ಗೋ ಅಪ್ ಟು ದಿಸ್. ಅಂದರೆ ಅಷ್ಟು ಜನ ಬೆಂಬಲಿಗರು. ನಾನು ಮೊನ್ನೆ
ಈ ಮೊನ್ನೆ ಒಂದು ಕಾರ್ಯಕ್ರಮ ಅಟೆಂಡ್ ಆದಾಗ ಯಕ್ಷಗಾನ ಕಲಾರಂಗದ್ದು ಮಾಡಿದಾಗ ನಾನು ಫೋಟೋ ತೊಗೊಂಡ್ಬಿಟ್ಟು ನನ್ನ ಗ್ರೂಪಲ್ಲಿ ನನ್ನ ಗ್ರೂಪ್ ಇದೆ, ನಮ್ಮದು 84 ಬ್ಯಾಚ್ ಇದ್ದು ನಮ್ಮ UC ಇದ್ದು ಗ್ರೂಪ್ ಇದೆ, ಅದಕ್ಕೆ ಹೀಗೆ ಪೋಸ್ಟ್ ಮಾಡಿದೆ ಮೊನ್ನೆ. ಹೀಗೆ ಮಾಡಿದೆ ನಮಗೆ ಯಕ್ಷಗಾನ ನಮ್ಗೆ ಗೊತ್ತು, ಯಕ್ಷಗಾನ ಬಗ್ಗೆ ಅದರ ಆ್ಯಕ್ಟಿವಿಟಿಯಲ್ಲಿ ನಾವು ಮಾನಿಟರ್ ಮಾಡ್ತಿದ್ವಿ. ಅಂದರೆ ನಾನು ಸುಮ್ಮನೆ ಕ್ಯಾಶುವಲಿ ಕಳಿಸಿದ್ದು, ಅಂದರೆ ಈ ಥರ ಅವರಿಗೆ ಸಂಬಂಧನೇ ಇಲ್ಲ, ಯಕ್ಷಗಾನ ಬಗ್ಗೆ ಏನೋ ಗೊತ್ತಿಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಬಟ್ ಸ್ಟಿಲ್ ಈ ವಿಷಯ ಏನಿದೆ ಅಂತೇಳಿ ವರ್ಲ್ಡ್ ಸ್ಪ್ರೆಡ್ ಆಗಿಬಿಟ್ಟಿದೆ ಈಗ. ನಮ್ಮಲ್ಲಿ ಒಬ್ಬರು ಕವಿ ಇದ್ದಾರೆ, ನಾನು ಪರ್ಮಿಟ್ ಮಾಡಿದರೆ ಅವರ ಪರ್ಮಿಟ್ ಮಾಡಿದ ಒಂದು ಓದಿನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ನಂದಣ್ಣ ಬಗ್ಗೆ ಒಂದು ಸಣ್ಣ ಚುಟುಕು ಅನುಭವ ಯಾವಾಗಲೂ ಬರೀತಾರೆ, ಇವತ್ತನ್ನು ಹೇಳ್ತಾ ನೋಡಿ. ಶ್ರೀ ಮುರಾರಿಯ ನೆನೆದು ಶ್ರೀ ಮುರಳಿ ಹೆಸರಿನ ನಿವಾಸ ನಿರ್ಮಿಸಿ ಅರ್ಹರಿಗೆ ಸಮರ್ಪಿಸಿ ಕೆರೆಯ ನೀರು ಕೆರೆಗೆ ಚೆಲ್ಲಿ ಸಾರ್ಥಕತೆಯ ಭಾವದಿ ಮಿಂದಿರುವ ನಂದಣ್ಣ ಕರೆದಿಯವನು ನಮ್ಮನ್ನು ಜೊತೆಯಾಗಿ ಬಂದಿರೆಂದು ಈ ಮಂಗಳ ಕ್ಷಣಕ್ಕೆ ಸಾಕ್ಷಿಯಾಗಿರೆಂದು ಒಂದಾಗಿ ಹೋಗೋಣ, ಜೊತೆಯಾಗಿ ಸಾಗೋಣ, ನಂದಣ್ಣನ ಕಂಡು ಸ್ಫೂರ್ತಿಯ ಪಡೆಯೋಣ ಅಂತ ನಮ್ಮ ಶಶಿ ಅವರು